ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಅಮೆಝಾನ್ ಕಂಪ್ನಿದಾಗಿರುತ್ತೆ. ಇಲ್ಲಿ ಯಾರೆಲ್ಲ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ವೈಫೈ ಇಲ್ಲ ಅಥವಾ ಹೆಡ್ಸೆಟ್ ಇಲ್ಲ ಅಂತ ಅಪ್ಲೈನ ಮಾಡ್ತಾಯಿಲ್ಲ, ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಕಂಪ್ನಿಯವರೇ ನಿಮಗೆ ಅದೆಲ್ಲನೂ ಕೂಡ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಇನ್ನು ರೋಲ್ ನೋಡಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಟಿವ್ ರೆಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಯಾರೆಲ್ಲ ಈ ಕಂಪ್ನಿ ಅಥವಾ ಅಮೆಝಾನ್ ಜೊತೆಗೆ ವೆಂಡರ್ಸ್ ಇರ್ತಾರೆ ಅಥವಾ ಸಪ್ಲೈಯರ್ಸ್ ಇರ್ತಾರೆ, ಅವ್ರಿಗೇನಾದರೂ ಕ್ವೆಶನ್ಸ್ ಇತ್ತು ಅಥವಾ ಅವ್ರಿಗೇನಾದರೂ ಆನ್ಸರ್ಸ್ ಬೇಕಿತ್ತು ಅಂದರೆ ನಿಮಗೆ ಕನೆಕ್ಟ್ ಆಗ್ತಾರೆ. ಅವ್ರಿಗೆ ಬೇಕಾಗಿರೋಂಥ ಆನ್ಸರ್ಸ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. PUC ಮೇಲೆ ಏನೇ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಏನಿಲ್ಲ ಅಂದರೂ ನೀವು ಅರೌಂಡ್ 40,000ವರೆಗೂ ಈಸಿಯಾಗಿ ಸ್ಯಾಲ್ರಿನ ಅರ್ನ್ ಮಾಡ್ಬೋದು. ಪ್ಲಸ್ ಬೋನಸ್ ಕೂಡ ಇರುತ್ತೆ. ಇನ್ನು ನಾವಿಲ್ಲಿ ಅಮೆಝಾನ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಿರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ನಾನಿಲ್ಲಿ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಬೋದು. ಸೊ ಇದು ಬಂದು ಅಮೆಝಾನ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಹಾಗೆ ಸ್ಟಾರ್ಟಿಂಗಲ್ಲೇ ಅವರು ಟ್ರಾನ್ಸ್ಪೋರ್ಟಿವ್ ರೆಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ ಇನ್ನು ಡಿಸ್ಕ್ರಿಪ್ಷನ್ ಕಡೆ ಬರೋದಾದರೆ ಜಾಬ್ ಡಿಸ್ಕ್ರಿಪ್ಷನ್ ಫಾರ್ ಟ್ರಾನ್ಸ್ಪೋರ್ಟಿವ್ ರೆಪ್ರೆಸೆಂಟೇಟಿವ್ NOC ಓವರ್ ಆಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ NOC ಅಂದರೆ ನೆಟ್ವರ್ಕ್ ಆಪರೇಟಿವ್ ಸೆಂಟರ್ ಅಂತ ಇಲ್ಲಿ ರೋಲ್ ಆಗಿರುತ್ತೆ. ಅಂದರೆ ಲೈಕ್ ಯಾರೆಲ್ಲ ಅವರ ಪಾರ್ಟ್ನರ್ಸ್ ಇರ್ತಾರೆ ಅಥವಾ ಯಾರೆಲ್ಲ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಲಿಸ್ಟ್ ಮಾಡ್ತಾ ಇರ್ತಾರೆ ಅಮೆಝಾನಲ್ಲಿ, ಅವ್ರಿಗೇನಾದರೂ ಕ್ವೆಶನ್ಸ್ ಇತ್ತು ಅಥವಾ ಲಿಸ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಅದರಲ್ಲಿ ಡೌಟ್ ಬಂತು ಅಂದರೆ ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಅದರಿಂದ ನೆಟ್ವರ್ಕ್ ಆಪರೇಟಿವ್ ಸೆಂಟರ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ನೀವು ಇಲ್ಲಿ ನೋಡ್ಬೋದು ವರ್ಚುವಲ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ NOC ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಅದನ್ನು ನೀವು ಬೇಕಾದ್ರೆ ಡೀಟೇಲ್ ಆಗಿ ಓದ್ಕೊಬೋದು. ಇನ್ನು ಇಲ್ಲಿ ಮೇನ್ ಪಾಯಿಂಟ್ ವರ್ಕ್ ರಿಲೇಟೆಡ್ ನಿಮ್ಗೆ ಏನು ಬೇಕು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತಾ ಇರ್ತೀನಿ. ಇನ್ನು ಇದು ರಿಮೈನಿಂಗ್ ಅವ್ರದ್ದು ಹೇಗೆ ವರ್ಕ್ ಆಗುತ್ತೆ, ಕಂಪ್ನಿ ಹೇಗೆ ವರ್ಕ್ ಆಗುತ್ತೆ ಅಥವಾ ಟೀಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ನ ಮಾಡಿರ್ತಾರೆ. ನೀವು ಬೇಕಂದರೆ ಅದನ್ನು ಡೀಟೇಲಾಗಿ ಓದ್ಕೊಬೋದು. ಅದು ಅಷ್ಟು ಏನು ಕ್ಲಾರಿಟಿ ಆಗಿರೋದಿಲ್ಲ. ಸೊ ಅದರಿಂದ ನಾನು ಅಷ್ಟು ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಿಲ್ಲ. ಇನ್ನು ಮೇನ್ ಪಾಯಿಂಟಿಂಗ್ ಬಂದರೆ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೇನು ರೋಲ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇಲ್ಲಿಂದ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಮೇನ್ ಫಸ್ಟ್ ನೀವು ಇಲ್ಲಿ ನೋಡಿದ್ರೆ ಟ್ರೈನ್ OPS ರೆಪ್ರೆಸೆಂಟೇಟಿವ್ ಶುಡ್ ಬಿ ಏಬಲ್ ಟು ಐಡಲಿ ಪ್ರೋಸೆಸ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಶುಡ್ ಹ್ಯಾವ್ ಅ ಜಿಟಲ್ ಟು ಡ್ರೈವ್ ದ್ಯಾಮ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮೇನ್ ಏನಂದರೆ ಐಡಿಯಾ ಇರಬೇಕು ಇನ್ಫಾರ್ಮೇಷನ್ಸ್ಗಳ ಬಗ್ಗೆ. ಹಾಗೆ ಅವ್ರಿಗೇನು ಇನ್ಫಾರ್ಮೇಷನ್ಸ್ ಬೇಕೋ ಕೊಡೋದ್ರ ಬಗ್ಗೆ ನಿಮಗೆ ಐಡಿಯಾಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಮೆಝಾನಲ್ಲಿ ಹೇಗೆ ಅದು ಸರ್ಚ್ ಮಾಡೋದಾಗಿರ್ಬೋದು ಅಥವಾ ಆ ಪ್ರಾಡಕ್ಟ್ಸ್ಗೆ ಡಿಸ್ಕ್ರಿಪ್ಷನ್ಸ್ ಎಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಸ್ವಲ್ಪ ಆದರೂ ಐಡಿಯಾಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ರೆಪ್ರೆಸೆಂಟೇಟಿವ್ ಇನ್ಕ್ಲೂಡ್ ಬಟ್ ನಾಟ್ ಅ ಲಿಮಿಟೆಡ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೋಲ್ನ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ದಾರೆ, ಬಟ್ ಅದಕ್ಕೆ ಮಾತ್ರ ಲಿಮಿಟೆಡ್ ಆಗಿ ನಿಮ್ಮ ವರ್ಕ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೆ ಏನೆಲ್ಲ ವರ್ಕ್ ಇಲ್ಲಿರುತ್ತೆ ಅಂದರೆ ಕಮ್ಯುನಿಕೇಟ್ ವಿತ್ ಎಕ್ಸಲೆಂಟ್ ಕಸ್ಟಮರ್ಸ್, ವೆಂಡರ್ಸ್, ಸಪೋರ್ಟರ್ಸ್ ಆ್ಯಂಡ್ ಇಂಟರ್ನಲ್ ಕಸ್ಟಮರ್ಸ್ ರಿಲೇಟೆಡ್ ಫೈನಾನ್ಸ್ ಸಪೋರ್ಟಿವ್ ಟೀಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನೀವು ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ ಅಥವಾ ಎಕ್ಸ್ಟರ್ನಲ್ ಟೀಮ್ಗಳ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಕೊಬೇಕಾಗಿರುತ್ತೆ. ಲೈಕ್ ವೆಂಡರ್ಸ್ ಆಗಿರ್ಬೋದು ಅಥವಾ ಸಪ್ಲೈಯರ್ಸ್ ಆಗಿರ್ಬೋದು. ಅಂದರೆ ಅಮೆಝಾನಲ್ಲಿ ಇದೆಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಥರ ಇರುತ್ತೆ ಅಥವಾ ವರ್ಕಿಂಗ್ ಪೀಪಲ್ಗಳಿರ್ತಾರೆ. ವೆಂಡರ್ಸ್ಗಳಂದರೆ ಎಲ್ಲಿ ಅವರ ಪ್ರಾಡಕ್ಟ್ಸ್ಗಳಿರುತ್ತೆ ಅದಾಗಿರ್ಬೋದು, ಅಥವಾ ಸಪ್ಲೈಯರ್ಸ್ ಅಲ್ಲಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋಕ್ಕೆ ಸಪ್ಲೈಯರ್ಸ್ ಆಗಿರ್ಬೋದು. ಹಾಗೆ ರಿಟೇಲಲ್ಲಿ ಪರ್ಚೇಸ್ ಮಾಡುವಂಥವ್ರು ಅಥವಾ ಸೆಲ್ ಮಾಡುವಂಥವ್ರು, ಹೀಗೆ ಫಿನಾನ್ಸ್ ಸಪೋರ್ಟಿವ್ ಟೀಮ್ಗಳೇನಿರುತ್ತೆ ಅದರವರೆಲ್ಲರ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಎಕ್ಸಾಕ್ಟಾಗಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಹಾಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ನಿಮಗೆ ಆನ್ಸರ್ ಮಾಡೋದಕ್ಕೆ ಅಥವಾ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಇನ್ನು ಮಸ್ಟ್ ಬಿ ಏಬಲ್ ಟು ensure platform problems and validate to the informations and data to announce owners and team and follow through the resolving and ensure their device ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ
ಅವರ ಪ್ರಾಬ್ಲಮ್ ಏನಿದೆ ಅಥವಾ ಇನ್ಫಾರ್ಮೇಷನ್ಸ್ ಏನು ಬೇಕಾಗಿದೆ ಡೇಟಾಗಳ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ಸ್ನ ತೊಗೊಂಡು ಓನರ್ಸ್ ಅಥವಾ ಯಾರು ಕಾಲ್ ಮಾಡಿರ್ತಾರೆ ಅಥವಾ ಯಾರು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಚಾಟ್ ಮಾಡಿರ್ತಾರೆ ಅಥವಾ ನಿಮ್ಗೆ ಯಾರು ಅಪ್ರೋಚ್ ಮಾಡಿರ್ತಾರೆ ಅವ್ರಿಗೆ ರಿಸಾಲ್ವಿಂಗ್ ಆನ್ಸರ್ಸ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಡೆಲಿವರಿ ರಿಲೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಬೋತ್ ವರ್ಬಲ್ ಆ್ಯಂಡ್ ರಿಟರ್ನ್ ಆ್ಯಸ್ ಒನ್ ಮೇ ಬಿ ರಿಕ್ವೈರ್ಡ್ ಟು ಕ್ರಿಯೇಟ್ ಅ ನ್ಯಾಷನಲ್ ಔಟ್ಲೈಟ್ ವೀಕ್ಲಿ ಫೈಂಡಿಂಗ್ ಆ್ಯಂಡ್ ವರ್ಬಲ್ ಟು ದ ಗೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಎರಡರಲ್ಲಿ ಯಾವ್ದಾದ್ರು ಒಂದಾದರೂ ಬರಲೇಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಏನು ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಕನೆಕ್ಟ್ ಆಗೋದಕ್ಕೆ ನಿಮಗೆ ಈಸಿ ಆಗುತ್ತೆ ವೀಕ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೊವೈಡ್ ರಿಯಲ್ ಟೈಮ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಬೈ ವರ್ಕಿಂಗ್ ಇಂಟು 24/7 ಆಪರ್ಚುನಿಟಿ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಥವಾ ಕಸ್ಟಮರ್ಸ್ಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ನ ನಾವಿಲ್ಲಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಜಸ್ಟ್ 10th + 2 ಆರ್ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬ್ಯಾಚುಲರ್ ಡಿಗ್ರಿ ಆಗಿದೆ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು 12 to 24 months ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರು 1 year ಇಂದ 2 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಆಗುತ್ತೆ. ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟ್ರೈನ್ OPS ವಿಲ್ ಬಿ ಫ್ಲೋ ಟು ಇನ್ಫಾರ್ಮೇಷನ್ ಬಿಟ್ವೀನ್ ಸ್ಟಾಕ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ, ಲೈಕ್ ಟೈಪ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಗೆ ಇಲ್ಲಿ ಎಕ್ಸೆಲ್ನ ಯೂಸ್ ಮಾಡೋದಕ್ಕೆ ಬರಬೇಕು, ಟ್ಯಾಬ್ಸ್ ಅಥವಾ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ನಿಮಗೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಕೆಲವೊಂದು ಆ್ಯಪ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ, ಲೈಕ್ ವೆಬ್ಸೈಟ್ ಆಗಿರ್ಬೋದು ಅಥವಾ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡುವಂಥ ಆ್ಯಪ್ಸ್ಗಳನ್ನ ಅವ್ರು ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಅಥವಾ ಯೂಸ್ ಮಾಡೋದಕ್ಕೆ ಹೇಳ್ತಾರೆ. ಯಾಕಂದರೆ ಅದರಿಂದ ನೀವು ವರ್ಕ್ನ ಕ್ಲಿಯರಾಗಿ ಕರೆಕ್ಟಾಗಿ ಮಾಡ್ಬೋದು ಅಂತ. ಸೊ ಅದಕ್ಕೆ ನಿಮಗೆ ಗೊತ್ತಿರಬೇಕು ಡೌನ್ಲೋಡ್ ಮಾಡೋದು ಹೇಗೆ, ಅದಕ್ಕೆ ಲಾಗಿನ್ ಆಗೋದು ಹೇಗೆ ಅನ್ನೋದೆಲ್ಲ ಸ್ವಲ್ಪ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅಂದರೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ನೋ ನೀಡ್ ಟು ವರಿ. ಇನ್ನು ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ 24/7 ಇರೋದ್ರಿಂದ ಕೆಲವೊಂದ್ಸಲ ನೈಟ್ ಶಿಫ್ಟ್ಸ್ ಆಗ್ತಾರೆ, ಲೈಕ್ ಮಂತ್ಲಿ ಒನ್ಸು ಅಥವಾ ಲೈಕ್ 2 months ಒನ್ಸ್ ಅಥವಾ 6 months ಒನ್ಸ್ ನೈಟ್ ಶಿಫ್ಟ್ಸ್ನ ಹಾಕ್ತಾರೆ. ಸೊ ಅವಾಗ ನಿಮಗೆ ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ಡ್ ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ವಿತ್ ಬ್ಯಾಚುಲರ್ ಡಿಗ್ರಿ, ಗುಡ್ ಲಾಗಿನ್ ಸ್ಕಿಲ್ಸ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು 12th ಪಾಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಅವರೇನು ಜಾಸ್ತಿ ಪ್ರಿಫರ್ನ ಮಾಡ್ತಾ ಇದ್ದಾರೆ ಅಂದರೆ ಗ್ರ್ಯಾಜುಯೇಟ್ಸ್ ಆಗಿರೋರು, ಅದು ಬ್ಯಾಚುಲರ್ ಡಿಗ್ರಿ BComಲ್ಲಿ, ಜೊತೆಗೆ ನಿಮಗೆ ಲಾಗಿನ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕೆಲವೊಂದಷ್ಟು ಆ್ಯಪ್ಗಳಿಗೆ ಲಾಗಿನ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಅಲ್ವಾ, ಅದೇ ನಿಮಗೆ ಲಾಗಿನ್ ಆಗಕ್ಕೆ ಬರಬೇಕು. ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ನೀವು ಆಲ್ರೆಡಿ ಅಮೆಝಾನಲ್ಲಿ ಲಾಗಿನ್ ಆಗಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ನಿಮ್ಮ ಇಮೇಲ್ ಆಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಸ್ಕಿಪ್ ಫಾರ್ ನಾವ್ ಕೊಡ್ತೀನಿ. ಅದಾದಮೇಲೆ ನಿಮ್ಗೆ ಇಲ್ಲಿ ರಿಮೋಟ್ ಅಂದರೆ ರೋಬೋಟಿಕ್ ಅಲ್ವಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಕೆಲವೊಂದು ಸಲ ಕೇಳುತ್ತೆ, ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಫಾರ್ಮ್ಗೆ ಅದು ಬಂದುಬಿಡುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾವಿಲ್ಲಿ ಅಮೆಝಾನ್ ಕಂಪ್ನೀಲಿ ಅಪ್ಲೈ ಮಾಡಿರೋದ್ರಿಂದ ಆಟೋಮೆಟಿಕ್ಕಾಗಿ ಅದೇ ಎಲ್ಲ ಆನ್ಸರ್ಸ್ಗಳನ್ನ ತೊಗೊಂಡ್ಬಿಟ್ಟಿದೆ. ನೀವೇನಾದ್ರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳುತ್ತೆ. ಏನೇನು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ, ಆಮೇಲೆ ನಿಮ್ಮ ಇಮೇಲ್ ID, ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಹಾಗೆ ನಿಮ್ಮ ಊರನ್ನ ಹಾಕಬೇಕಾಗಿರುತ್ತೆ, ಯಾವ ಸಿಟಿ, ಟೌನ್ ಅಥವಾ ಪಿನ್ ಕೋಡ್ ಅದನ್ನು ಹಾಕಬೇಕಾಗಿರುತ್ತೆ. ಅದಾದಮೇಲೆ ಆರ್ ಯು ವಿಲ್ಲಿಂಗ್ ಟು ರಿಲೋಕೇಟ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋ ಅಂತ ಕೊಡಿ. ಜನರಲ್ ಕ್ವಾಲಿಫಿಕೇಷನ್ಸ್, ಜಸ್ಟ್ ಅ ಮಿನಿಟ್. ಓಕೆ, ಜಸ್ಟ್ ಎಸ್ ಅಂತ ಕೊಡಿ. ಬಟ್ ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನೋ ನೀಡ್ ಟು ವರಿ. ಪ್ರಿಫರ್ಡ್ ವರ್ಕ್ ಲೊಕೇಶನ್ ಕೇಳ್ತಾ ಇದ್ದಾರೆ. ಸೊ ನಿಮಗೆ ವರ್ಕ್ ಲೊಕೇಶನ್ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ನೀವೇನಾದ್ರು ವರ್ಕ್ ಫ್ರಮ್ ಆಫೀಸ್ ಮಾಡೋದಕ್ಕೆ ರೆಡಿ ಇದ್ದರೆ, ಇಲ್ಲ ಅಂದರೂ ನೋ ಪ್ರಾಬ್ಲಮ್, ನೀವು ಜಸ್ಟ್ ಲೈಕ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಇಂಟರ್ವ್ಯೂ ಕಾಲ್ ಮಾಡಿದಾಗ ನೀವು ಅದಕ್ಕೆ ಆನ್ಸರ್ನ ಮಾಡ್ಬೋದು. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ರೋಲ್ ಅಂತ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಸೋಷಲ್ ಮೀಡಿಯಾ ಅಂತ ಅಪ್ಲೈನ ಮಾಡಿ. ಇಫ್ ಸೋಷಲ್ ಮೀಡಿಯಾ ಪ್ಲೀಸ್ ಸ್ಪೆಸಿಫೈ ಅಂತ ಕೊಡ್ತಾ ಇದ್ದಾರೆ. ಸೊ ಸೋಷಲ್ ಮೀಡಿಯಾ ಆದರೂ ಯಾವುದು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಯೂಟ್ಯೂಬ್ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇಲ್ಲಿ ಕೊಟ್ಟಿಲ್ಲ. ಸೊ ಜಸ್ಟ್ ಅದರ್ ಅಂತ ಸೆಲೆಕ್ಟ್ ಮಾಡಿ ಬಿಟ್ಬಿಡಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಅದು ನಿಮ್ಮನ್ನ ಕರ್ಕೊಂಡು ಬರುತ್ತೆ. ನೀವು ಕೊಟ್ಟಿರೋಂಥ ಎಲ್ಲ ಆನ್ಸರ್ಸ್ಗಳನ್ನ ಇಲ್ಲಿ ಒಂದ್ಸಲ ಅದು ತೋರಿಸುತ್ತೆ.
ಸೊ ಕಾಮನ್ ಆಗಿ ನೀವಿಲ್ಲಿ ಏನೆಲ್ಲ ಕ್ವೆಶನ್ಸ್ಗೆ ಜನರಲ್ ಕ್ವೆಶನ್ಸ್ನ ಕೇಳ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಸ್ನ ಕೇಳ್ತಾರೆ, ಅದಾದಮೇಲೆ ಎಜುಕೇಷನ್ನ ಕೇಳ್ತಾರೆ, ಹಾಗೆ ವರ್ಕ್ ಲೆವೆಲ್ಸ್ನ ಕೇಳ್ತಾರೆ, ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಆದಷ್ಟು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನೇ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಅದನ್ನು ಚೆಕ್ ಮಾಡಿ ಅಪ್ಲೋಡ್ನ ಮಾಡಿ. ಅದಾದಮೇಲೆ ನಾಲೆಡ್ಜ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತಾರೆ. ಜಸ್ಟ್ ಇಲ್ಲಿ ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದಾದಮೇಲೆ ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ನಿಮಗಿಲ್ಲಿ ವ್ಯಾಲಿಡ್ ಸೆಲ್ಫ್ ಇಂಟ್ರೊಡಕ್ಷನ್ ಇರುತ್ತೆ. ನಿಮ್ಮ ಬಗ್ಗೆ ನೀವು ಕೆಲವೊಂದು ಇಂಟ್ರೊಡಕ್ಷನ್ಸ್ ಪಾಯಿಂಟ್ಸ್ನ ಬರಿಬೇಕಾಗಿರುತ್ತೆ, ಅಥವಾ ಇಲ್ಲಿ ನೀವು ಫೀಮೇಲ ಅದೇನೋ ಅನ್ನೋದು ಚೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಆದಮೇಲೆ ಸೆಲ್ಫ್ ಇಂಡಿಪೆಂಡೆನ್ಸ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಅವ್ರು ಕೇಳಿರೋಂಥ ಕ್ವೆಶನ್ಸ್ಗೆ ನಿಮ್ಗೆ ಏನು ಆನ್ಸರ್ ಇದೆ ಅದನ್ನು ಕೊಡಬೇಕಾಗಿರುತ್ತೆ. ಸೊ ಸಿಂಪಲ್ ಕ್ವೆಶನ್ಸ್ಗಳಿದೆ, ಏನು ಕ್ರಿಟಿಕಲ್ ಅಥವಾ ಮ್ಯಾಕ್ಸ್ ಆ ರೀತಿ ಕ್ವೆಶನ್ಸ್ಗಳಿಲ್ಲ, ನಿಮ್ಮ ಬಗ್ಗೆನೇ ಕ್ವೆಶನ್ಸ್ ಇರುತ್ತೆ. ಸೊ ಅದನ್ನು ಜಸ್ಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ನಾನು ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಮಾಡಿರೋದ್ರಿಂದ ನಿಮಗೆ ಏನು ಆನ್ಸರ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ಕೊಳಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕಂದರೆ ಇವಾಗ ಹೊಸದಾಗಿ ಯೂಟ್ಯೂಬಲ್ಲಿ ಯಾವುದೇ ಪರ್ಸನಲ್ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡೋ ಆಗಿಲ್ಲ. ಸೊ ಅದರಿಂದ ಇಲ್ಲಿ ಓಪನ್ ಮಾಡಿದಾಗೆಲ್ಲ ನನ್ನ ಪರ್ಸನಲ್ ಇನ್ಫಾರ್ಮೇಷನ್ಸ್ ಶೋ ಆಗೋದ್ರಿಂದ ನಾನು ಕ್ಲಿಯರಾಗಿ ಕ್ವೆಶನ್ಸ್ ಏನು ಬರುತ್ತೆ ಅನ್ನೋದನ್ನ ಇಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ ಅಷ್ಟೇ. ಬಟ್ ಸಿಂಪಲ್ ಕ್ವೆಶನ್ಸ್ಗಳಿದೆ, ಲೈಕ್ ನೀವೇನು ಓದಿದ್ದೀರಾ, ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಮ್ಮ ಲೈಕ್ ಅಡ್ರೆಸ್ ಏನು, ಇದೇ ರೀತಿಯಾದಂಥ ಕ್ವೆಶನ್ಸ್ಗಳಿದೆ. ಸೊ ನೋ ನೀಡ್ ಟು ವರಿ. ಅದಾದಮೇಲೆ ಇಲ್ಲಿ ಲಾಸ್ಟ್ ಸ್ಟೆಪ್ ಬಂದು ವೆರಿಫೈ ಆ್ಯಂಡ್ ಸಬ್ಮಿಟ್ ಬರುತ್ತೆ. ಇಲ್ಲಿ ಏನಿಲ್ಲ, ನೀವು ಒಂದೊಂದಾಗೆ ಕ್ಲಿಕ್ ಆಗ್ತಾ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ, ನೀವು ಓಪನ್ ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ವೆರಿಫೈ ಆ್ಯಂಡ್ ಸಬ್ಮಿಟಲ್ಲಿ ಎಲ್ಲ ನೀವು ಆನ್ಸರ್ ಮಾಡಿರೋ ಕ್ವೆಶನ್ಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಸೊ ಒಂದು ಸಲ ನೀವು ಅದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಇಲ್ವಾ ಅಂತ ಕ್ಲಿಯರಾಗಿ ಚೆಕ್ನ ಮಾಡ್ಕೊಬೋದು. ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಅಂದರೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ನೀವು ಯಾವ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀರಲ್ವಾ, ಅದಕ್ಕೆ ನಿಮಗೆ ಕಾಲ್ ಅಥವಾ ಇಮೇಲ್ನ ಮಾಡ್ತಾರೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನ ಕೂಡ ಬಿಡದೆ ಚೆಕ್ ಮಾಡ್ತಾರೆ. ಯಾಕಂದರೆ ಕಂಪ್ನಿ ಈ ರೀತಿ ಒಂದು ಲೈಕ್ MNC ಕಂಪ್ನೀಸ್ ಆಗಿರ್ಬೋದು, ಅಥವಾ ವೆಲ್ ನೋನ್ ಕಂಪ್ನೀಸ್ಗಳು ಯಾವಾಗ ಇಮೇಲ್ನ ಮಾಡುತ್ತೆ, ಎಷ್ಟೊತ್ತಿಗೆ ಮಾಡುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಡೈಲಿ ನಿಮ್ಮ ಇಮೇಲ್ಗಳನ್ನ ಚೆಕ್ ಮಾಡ್ಕೊತಾರೆ. ಲೈಕ್ ಏನು ಹೇಳ್ತಾರೆ, ಜಂಕ್ ಫೋಲ್ಡರ್ ಆಗಿರ್ಬೋದು ಅಥವಾ ಸ್ಪ್ಯಾಮ್ ಆಗಿರ್ಬೋದು, ಇಲ್ಲೆಲ್ಲ ಕಡೆನೂ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಜಂಕ್ ಫೋಲ್ಡರ್ ಅಥವಾ ಸ್ಪ್ಯಾಮಿಗೆ ಹೋಗಿರುತ್ತೆ ಅಂದರೆ, ಡೈಲಿ ಬೇಸಲ್ಲಿ ಇವ್ರು ಇಮೇಲ್ನ ಮಾಡೋದ್ರಿಂದ ಕೆಲವೊಂದು ಸಲ ಜಂಕ್ ಫೋಲ್ಡರ್ ಅಥವಾ ಸ್ಪ್ಯಾಮಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅದನ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ, ನೀವು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಅದರಿಂದ ಫಸ್ಟ್ ಇಂಪ್ರೆಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಇದಿಷ್ಟು ಹೇಗೆ ಅಪ್ಲೈನ ಮಾಡಬೇಕು ಈ ರೋಲ್ಗೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿತ್ತು. ನಿಮಗೇನಾದ್ರು ಡೌಟ್ಸ್ ಇದೆ ಅಥವಾ ಕ್ವೆಶನ್ಸ್ ಇದೆ ಅಥವಾ ಅರ್ಥ ಆಗಲಿಲ್ಲ, ಅಲ್ಲಿ ಕೇಳಿರೋ ಕ್ವೆಶನ್ಸ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ಆದಷ್ಟು ಅದಕ್ಕೆ ರಿಪ್ಲೈನ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.